ಇನ್ನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಪೋಕ್ಸೋ ಕಾಯ್ದೆಯಡಿ ಪೋಕ್ಸೋ ಕೇಸ್ನಲ್ಲಿ ಸಿಐಡಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದ. ಯಡಿಯೂರಪ್ಪನವರು ಇವತ್ತು ಸಿಐಡಿ ಮುಂದೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಸಿಐಡಿ ಅವರು ವಿಚಾರಣೆಗೆ ಕರೆದಿದ್ದಾರೆ. ನಾನು ಹಾಜರಾಗ್ತೀನಿ ಅಂತಕ್ಕಂಥ ಮಾಹಿತಿಯನ್ನ ಅವರು ಡಾಲರ್ಸ್ ಕಾಲೋನಿ ನಿವಾಸದ ಮುಂಭಾಗದಲ್ಲಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅವರ ಪುತ್ರ ವಿಜೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಅವರು ಕಾನೂನಾತ್ಮಕವಾಗಿ ಹೊರಬರುತ್ತಾರೆ, ಇವೆಲ್ಲವೂ ಕೂಡ ಸುಳ್ಳು ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ ಅವರ ವಿರುದ್ಧ ಅಂತಕ್ಕಂಥ ಮಾಹಿತಿ. ಹಾಗಾಗಿ ಮನೆಯಿಂದ ಹೊರಡುವ ಮುನ್ನ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮಾತನಾಡಿದ್ದಾರೆ. ಡಾಲರ್ಸ್ ಕಾಲೋನಿ ನಿವಾಸದ ಮುಂಭಾಗದಲ್ಲಿ ಸಿಐಡಿ ಅವರು ವಿಚಾರಣೆ ಕರೆದಿದ್ದಾರೆ. ನಾನು ಹೋಗ್ತಾ ಇದ್ದೀನಿ, ನಾನು ಅವತ್ತೇ ಹೇಳಿದ್ದೆ 17ನೇ ತಾರೀಕು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು. ಅದರ ಪ್ರಕಾರ ಅಂತ ಈಗಾಗಲೇ ಈ ಪ್ರಕರಣದಲ್ಲಿ ಅವರನ್ನು ಬಂಧಿಸದಂತೆ ಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿದೆ. ಹೋಗ್ತಾ ಇದ್ದೀನಿ, ನೇರ ಅಲ್ಲಿಗೆ ಹೋಗ್ಬಿಟ್ಟು ವಿಚಾರಣೆಯಲ್ಲಿ ಭಾಗವಹಿಸಿ ಬರ್ತಾನೆ. ಧನ್ಯವಾದ. ಹೋಗ್ತಾ ಇದ್ದೀನಿ, ನೇರ ಅಲ್ಲಿಗೆ ಹೋಗ್ಬಿಟ್ಟು ವಿಚಾರಣೆಯಲ್ಲಿ ಭಾಗವಹಿಸಿ ಬರ್ತಾನೆ. ಧನ್ಯವಾದ. ನೋಡಿ, ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಮೊನ್ನೆ ನೋಡಿದರೆ ಎಲ್ಲ ವಾದ ಪ್ರತಿವಾದಗಳಾದಂಥ ಸಂದರ್ಭದಲ್ಲಿ ಯಾವ ವಿಚಾರಗಳು ಚರ್ಚೆ ಆಗಿದೆ ಎಲ್ಲ ರಾಜ್ಯದ ಜನರ ಗಮನಕ್ಕೆ ಬಂದಿದೆ. ಈ ವಿಚಾರವಾಗಿ ನಾನು ಇಷ್ಟು ಮಾತ್ರ ಹೇಳ್ತೇನೆ, ನ್ಯಾಯಾಲಯದ ಬಗ್ಗೆ ನಮಗೆ ವಿಶ್ವಾಸ ಇದೆ. ಯಡಿಯೂರಪ್ಪನವರಾಗಲಿ ಯಾರೂ ಇದರಿಂದ ಹೆದರು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇವತ್ತು ಕೂಡ ವಿಚಾರಣೆಗೆ ಯಡಿಯೂರಪ್ಪನವ್ರು ಹಾಜರಾಗ್ತಾರೆ. ಹಾಜರಾಗಿ ಏನು ಉತ್ತರ ಕೊಡಬೇಕು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ನೋಡಿ, ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಮೊನ್ನೆ ನೋಡಿದರೆ ಎಲ್ಲ ವಾದ ಪ್ರತಿವಾದಗಳಾದಂಥ ಸಂದರ್ಭದಲ್ಲಿ ಯಾವ ವಿಚಾರಗಳು ಚರ್ಚೆ ಆಗಿದೆ ಎಲ್ಲ ರಾಜ್ಯದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಯಡಿಯೂರಪ್ಪನವರು ವಿಜೇಂದ್ರ ಅವರು ವಿಶ್ವಾಸದಲ್ಲಿದ್ದರ ಈ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗೋಕೆ ಅಂದರೆ ವಿಚಾರಣೆಗೆ ಹೋಗೋದಕ್ಕೂ ಮೊದಲು ಏನೆಲ್ಲ ಮಾತನಾಡಿದ್ದಾರೆ ಅಂತ? ಈಗ ಸದ್ಯಕ್ಕೆ ಸಿಐಡಿ ಕಚೇರಿಗೆ ವಿಚಾರಣೆಗೆ ಅಂತೇಳಿ ಬಿಎಸ್ ಯಡಿಯೂರಪ್ಪನವರು ಬಂದಿದ್ದಾರೆ. ಅವರು ಆತ್ಮವಿಶ್ವಾಸದಲ್ಲಿದ್ದಾರೆ. ತನಿಖೆ ಜೊತೆಗೆ ವಿಚಾರಣೆಯನ್ನ ಎದುರಿಸ್ತೀವಿ ಅನ್ನುವಂತಹ ಆತ್ಮಸ್ಥೈರ್ಯದಲ್ಲೇ ಇದ್ದಾರೆ. ಈಗಾಗಲೇ ಹಿಂದೆ ಕೂಡ ಮಾತನಾಡಿದ್ರು, ಯಾವುದೇ ತಪ್ಪಿಲ್ಲ, ಇದರಲ್ಲಿ ತಪ್ಪನ್ನು ಹುಡುಕುವಂಥದ್ದು ರಾಜಕೀಯ ದುರುದ್ದೇಶ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಪ್ರಮುಖವಾಗಿ ಮಾರ್ಚ್ 14ರಂದು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಏನು ದೂರು ದಾಖಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಫೋಕ್ಸೋ ಕಾಯ್ದೆ ಸೆಕ್ಷನ್ 8 IPC ಸೆಕ್ಷನ್ 354A ಅಡಿಯಲ್ಲಿ ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳ ಕೊಡ್ತಾರೆ ಅನ್ನುವಂಥ ಒಂದು ಆರೋಪದ ಮೇಲೆ ದೂರು ದಾಖಲಾಗಿತ್ತು. ಅದಾದ ನಂತರ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳ ಆಗಿತ್ತು. ಬಂಧನದ ಭೀತಿಯನ್ನು ಕೂಡ ಎದುರಿಸ್ತಾ ಇದ್ರು. ಆ ಸಂಬಂಧ ಆಗಲೇ ಸಿಐಡಿ ಪೊಲೀಸರು 2 ಬಾರಿ ನೋಟಿಸ್ ಜಾರಿ ಮಾಡಿದ ಬಳಿಕ ಆ ಸಂದರ್ಭದಲ್ಲಿ 1ನೇ ತ್ವರಿತಗತಿಯ ನ್ಯಾಯಾಲಯ ಕೂಡ ವಿಶೇಷ ನ್ಯಾಯಾಲಯ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರಿಗೆ ಬಂಧನದ ಭೀತಿ ಕೂಡ ಉಂಟಾಗಿತ್ತು. ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಕೂಡ ಸರ್ಚನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಕಾಣಿರಲಿಲ್ಲ. ಹೈಕೋರ್ಟ್ ನಿರ್ದೇಶನದಂತೆ ಮತ್ತೆ ಅವರನ್ನು ಬಂಧನ ಆಗಲಿಲ್ಲ. ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಕೂಡ ಹೇಳಿದ್ರು. ನಿನ್ನೆ ದೆಹಲಿಯಿಂದ ವಾಪಸ್ ಆದ ಬಳಿಕ ಕೂಡ ಅದೇ ಆತ್ಮವಿಶ್ವಾಸದಲ್ಲಿದ್ರು, ನಾನು ಯಾವುದೇ ತಪ್ಪನ್ನ ಮಾಡಲಿಲ್ಲ, ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ. ಈಗ ವಿಚಾರಣೆಗೆ ಹಾಜರಾಗಲಿಕ್ಕೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾರೆ. ಆ ಸಂತ್ರಸ್ತ ಮಹಿಳೆ ಯಾವಾಗ ಬಂದಿದ್ರು, ಯಾವ ವಿಚಾರಕ್ಕೆ ಬಂದಿದ್ರು, ಏನೆಲ್ಲ ಮಾತನಾಡಿದ್ರು ಅನ್ನುವಂಥದ್ದು, ಅದಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ದಾಖಲೆಗಳನ್ನು ಕಲೆ ಹಾಕುವಂಥದ್ದು ಅಥವಾ ಇವರು ಬಳಿ ಇರುವಂತಹ ಒಂದಿಷ್ಟು ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು, ಅದೆಲ್ಲ ಬೆಳವಣಿಗೆಗಳು ಕೂಡ ಆಗುತ್ತೆ. ಆದರೆ ಯಾವುದೇ ತಪ್ಪು ಮಾಡಿಲ್ಲ ಅನ್ನುವಂತಹ ಒಂದು ಆತ್ಮವಿಶ್ವಾಸ BSY ಅವರಿಗಿದೆ. ಹಾಗಾಗಿ ಅವತ್ತು ಏನೆಲ್ಲ ಆಯಿತು ಬಂದಂಥ ಸಂದರ್ಭದಲ್ಲಿ ಅದೆಲ್ಲ ವಿಚಾರಗಳನ್ನು ವಿಚಾರಣೆ ವೇಳೆ BSY ಹೇಳುವಂತಹ ಎಲ್ಲ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಕೂಡ 1 to 1 ಕೂರಿಸಿ ವಿಚಾರಣೆಯನ್ನ ಮಾಡಲಿದ್ದಾರೆ. ವಿಚಾರಣೆ ಕೂಡ ಆರಂಭ ಆಗುತ್ತೆ. ಜೊತೆಗೆ BSY ಬರುವಂತಹ ಎಂಟ್ರಿಯ ಸಿಐಡಿ ಕಚೇರಿಯ ಮುಂಭಾಗದಲ್ಲಿ ಕೂಡ ಕಂಪ್ಲೀಟ್ ಆಗಿ ಪೊಲೀಸರ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಒಂದೊಮ್ಮೆ ಕಾರ್ಯಕರ್ತರು ಅವರು ಇವರು ಜಮಾವಣೆ ಆಗ್ಬೋದು ಅನ್ನುವಂತ ಕಾರಣಕ್ಕಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಪ್ರಕಾಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಯಡಿಯೂರಪ್ಪನವರು ಹೇಳಿದಂತೆ ಈಗ ಸಿಐಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಹೋಗ್ತಾ ಇದ್ದೀನಿ, ನೇರ ಅಲ್ಲಿಗೆ ಹೋಗ್ಬಿಟ್ಟು ವಿಚಾರಣೆಯಲ್ಲಿ ಭಾಗವಹಿಸಿ ಬರ್ತಾನೆ. ಧನ್ಯವಾದ. ಹೋಗ್ತಾ ಇದ್ದೀನಿ, ನೇರ ಅಲ್ಲಿಗೆ ಹೋಗ್ಬಿಟ್ಟು ವಿಚಾರಣೆಯಲ್ಲಿ ಭಾಗವಹಿಸಿ ಬರ್ತಾನೆ. ಧನ್ಯವಾದ.